ಇನ್ನು ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕುಸ್ತಿ ನಡೀತಿರುವಂತಹ ಮಧ್ಯದಲ್ಲಿ ದಲಿತ ನಾಯಕರಿಗೆ ಡಿಕೆಶಿ ಬಿಗ್ ಟಕ್ಕರ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವಧಿಯಲ್ಲಿ ನೇಮಕವಾದಂತಹ ಪದಾಧಿಕಾರಿಗಳಿಗೆ ಡಿಕೆಶಿ ಕೋಕ್ ಕೊಟ್ಟಿದ್ದಾರೆ. ಹಾಗೂ ನಾಳೆ ಕೆಪಿಸಿಸಿ ಪದಾಧಿಕಾರಿಗಳ ಪಟ್ಟಿಯೊಂದಿಗೆ ಡಿಸಿಎಂ ಡಿಕೆಶಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಒಳಗಿರುವಂತಹ ಮುಸುಕಿನ ಗುದ್ದಾಟ ಮತ್ತಷ್ಟು ತೀವ್ರವಾಗುವಂತಹ ಎಲ್ಲಾ ಲಕ್ಷಣ ಕಾಣಿಸ್ತಾ ಇದೆ. 300 ಮಂದಿ ಪಟ್ಟಿಯೊಂದಿಗೆ ಹೈಕಮಾಂಡ್ ಭೇಟಿಗೆ ಡಿಸಿಎಂ ಡಿಕೆಶಿ ತೆರಳುತ್ತಾ ಇದ್ದಾರೆ. ಹಾಗೂ ಈ ಪಟ್ಟಿಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅವರ ಮುಂದೆ ಇಡ್ತಾರೆ. ಇನ್ನು ತಮ್ಮ ಬೆಂಬಲಿಗರಿಗೆ ಆದ್ಯತೆ ನೀಡುವಂತಹ ಸಲುವಾಗಿ ಈ ಹೊಸ ಪಟ್ಟಿಯನ್ನ ಡಿಸಿಎಂ ಡಿಕೆಶಿ ರೆಡಿ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಕಾಲದಲ್ಲಿ ನೇಮಕವಾದಂತಹ ಪದಾಧಿಕಾರಿಗಳಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಕೋಕ್ ಕೊಟ್ಟಿದ್ದಾರೆ. ಯಾಕೆ ಉದ್ದೇಶ ಅಂತಂದ್ರೆ ಅವರ ಬೆಂಬಲಿತ ಅಭ್ಯರ್ಥಿಗಳಿರ್ಬೋದು ಅಥವಾ ಪದಾಧಿಕಾರಿಗಳಿರ್ಬೋದು, ಅವರ ಲಿಸ್ಟನ್ನು ಹಿಡ್ಕೊಂಡು ನಾಳೆ ಆಲ್ಮೋಸ್ಟ್ 300 ಮಂದಿ ಲಿಸ್ಟನ್ನು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆಶಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾಳೆ ದೆಹಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿ ಆ ಲಿಸ್ಟನ್ನು ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಒಂದು ವೇಳೆ ಆ ಲಿಸ್ಟ್ ಓಕೆ ಆಯಿತು ಅಂದರೆ ಹೈಕಮಾಂಡ್ ಆ ಲಿಸ್ಟ್ನ ಅಪ್ರೂವ್ ಮಾಡ್ತು ಅಂತಾದರೆ ಕೆಪಿಸಿಸಿ ಪದಾಧಿಕಾರಿಗಳು ಆಲ್ಮೋಸ್ಟ್ ಡಿಕೆಶಿ ಅವರ ಬೆಂಬಲಿತ ಸದಸ್ಯರೇ ಆಗಿರ್ತಾರೆ. ಸೊ ಆಗ ಅವರಿಗೆ ಪಕ್ಷದ ಮೇಲೆ ಮತ್ತಷ್ಟು ಕಂಟ್ರೋಲ್ ಬರುವಂತಹ ಅಥವಾ ಸಿಗುವಂತಹ ಸಾಧ್ಯತೆ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.